ಈ ಹೂವ ನೋಡಿ ಎಷ್ಟು ಚೆನ್ನಾಗಿದೆ ನೋಡಕ್ಕೆ, ಬಟ್ ಅದ್ರ ಜೊತೆಗೆ ಮುಳ್ಳುಗಳು ಇದೆ. ಈ ಮುಳ್ಳನ್ನ ನಾವು ನೆಗೆಟಿವ್ ಆಗಿ ತೊಗೊಳ್ಳೋಣ, ಮತ್ತೆ ಹೂವನ ಪಾಸಿಟಿವ್ ಆಗಿ ತೊಗೊಳ್ಳೋಣ. ಎಲ್ಲ ಫೀಲ್ಡ್ ಅಲ್ಲೂ ಇರುತ್ತೆ ನೆಗೆಟಿವ್ ಮತ್ತೆ ಪಾಸಿಟಿವ್. ಯೂಟ್ಯೂಬ್ ಅಲ್ಲೂ ಅಷ್ಟೇ ನೆಗೆಟಿವ್ ಕಮೆಂಟ್ಸ್ ಅಂತಾನೂ ಇರುತ್ತೆ, ಪಾಸಿಟಿವ್ ಕಮೆಂಟ್ಸ್ ಅಂತಾನೂ ಇರುತ್ತೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ದೊಡ್ಡ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಆದ್ರೆ ನಾವ್ ಯಾರಿಗಾರು ಒಬ್ರಿಗೆ ಹೂವ ಕೊಡ್ತಾ ಇದೀವಿ ಅಂದ್ರೆ ಈ ಮುಳ್ಳೆಲ್ಲ ತೆಗೆದು ಅವ್ರಿಗೆ ಕೊಡ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ತುಂಬಾನೇ ನೋವಾಗುತ್ತೆ. ಯಾವ ಬೋಳಿ ಮಗ ಹೇಳ್ದ? ಅದೇ ತರ ನನಗೆ ರೀಸೆಂಟ್ ವಿಡಿಯೋಸ್ ಅಲ್ಲಿ ತುಂಬಾನೇ ನೆಗೆಟಿವ್ ಬಂದಿದೆ. ನೆಗೆಟಿವ್ ಅಂದ್ರೆ ನೆಗೆಟಿವ್ ಕಮೆಂಟ್ಸ್ ಬಂದಿದೆ ನನಗೆ. ಆಯ್ತು, ಆಮೇಲೆ ರಮೇಶ್ ಅನ್ನೋ ಹುಡುಗಂಗೆ ಹೆಲ್ಪ್ ಮಾಡಿದ್ದೆ. ಅದ್ರಲ್ಲಿ ನೆಗೆಟಿವ್ ಇಲ್ದೇ ಇರೋದನ್ನ ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಅವರೇ ಅಸಂಪ್ಷನ್ಸ್ ಮಾಡ್ಕೊಂಡು ಕಮೆಂಟ್ ಹಾಕಿದ್ದೀರಾ. ನಿಮ್ ಕಾಂಪ್ಲಿಮೆಂಟ್ಸ್ಗೆ ಥ್ಯಾಂಕ್ಸ್. ಅದಕ್ಕೆ ರಿಪ್ಲೈ ಕೊಡೋಣ ಅಂತ ಅನಿಸ್ತಾ ಇದೆ. ಲೆಟ್ಸ್ ಗೋ. One eternity